ಕ್ವಿಕ್ 25 ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಧರ್ಮಸ್ಥಳ ಬುರುಡೆ ಕೇಸ್ ಮಹಜರು ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಬೆಂಗಳೂರಿನಲ್ಲಿ ಬುರುಡೆ ಪ್ಲಾನ್ಗೂ ಮುನ್ನ ಜಯಂತ್ ಮನೆಯಲ್ಲಿ ಚಿನ್ನಯ್ಯನ ಮೊದಲ ವಿಡಿಯೋ ರೆಕಾರ್ಡ್ ಮಾಡಿರುವುದು ಬಯಲಾಗಿದೆ. ಧರ್ಮಸ್ಥಳ ಕೇಸನ್ನ 2 ವರ್ಷಗಳ ಹಿಂದೆನೇ ಹೆಣೆಯಲಾಗಿತ್ತು ಅಂತ ಮೂಲಗಳು ತಿಳಿಸಿವೆ. 2 ವರ್ಷಗಳ ಹಿಂದೆನೆ ಬಂಧಿತ ಚಿನ್ನಯ್ಯ ಹೆಣ ಹೊತ್ತಿದ್ದ ಜಾಗ ಮಟ್ಟಣ್ಣನವರಿಗೆ ತೋರಿಸಿದ್ದ. ಬಂಗ್ಲಾಗುಡ್ಡ ನೇತ್ರಾವತಿ ನದಿ ತಟದಲ್ಲಿ ಮೊದಲೇ ಟ್ರಯಲ್ ನಡೆಸಿದ್ದ ಎನ್ನಲಾಗಿದೆ. ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಮಾಡ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿದ್ದೇವೆ. ಧರ್ಮಸ್ಥಳ ಚಲೋಗೆ ಆಶೀರ್ವಾದ ಕೇಳಿದ್ದೇವೆ. ಆಡಳಿತ ಪಕ್ಷದವರೂ ಕೂಡ ಬಂದು ಯಾತ್ರೆ ಮಾಡಲಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ನೀಡಬೇಕು ಅಂತ ಧರ್ಮಸ್ಥಳದಲ್ಲಿ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಈಗ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಕೆರೆ ಕುಂಟೆ ಮೀನುಗಳನ್ನ ಮಾತ್ರ ಹಿಡಿಯುತ್ತೆ, ತಿಮಿಂಗಲ ಹಿಡಿಬೇಕು ಅಂತ ಹೇಳಿದ್ರೆ ಎನ್ಐಎ ತನಿಖೆ ಕೊಡಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳವನ್ನು ವಶಪಡಿಸಿಕೊಳ್ಳಲು ಹುನ್ನಾರ ನಡೀತಾ ಇದೆ ಅಂತ ಧರ್ಮಸ್ಥಳದಲ್ಲಿ ಶಾಸಕ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾರೆ. ವಿದೇಶದಿಂದ ಹಣ ತಂದು ಸಂಚು ಮಾಡುತ್ತಿದ್ದಾರೆ, ಬುರುಡೆ ಗ್ಯಾಂಗ್ ಉಗ್ರರಿಗಿಂತಲೂ ಡೇಂಜರ್ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ನಡೆಸುತ್ತಿರುವ ಸಮಾವೇಶದ ಬಗ್ಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ಸಮಾವೇಶಗಳಿಂದ ರಾಜಕೀಯ ಲಾಭ ಸಿಗುತ್ತೆ ಅಂದುಕೊಂಡಿದ್ದಾರೆ, ಆದರೆ ಯಾವುದೇ ಲಾಭ ಸಿಗಲ್ಲ ಅಂತ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧಿಸ್ತಾ ಇರೋದರ ವಿರುದ್ಧ ಸಿಎಂ ಮತ್ತೆ ಕಿಡಿಕಾರಿದ್ದಾರೆ. ಮುಷ್ತಾಕ್ಗೆ ಗೌರವ ಕೊಡಲು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ, ದಸರಾ ನಾಡಹಬ್ಬ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಾಹ್ನ 3:10ಕ್ಕೆ ಬಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಅಖಿಲ ಭಾರತ ವಾಕ್ ಹಾಗೂ ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 8:50ಕ್ಕೆ ಮೈಸೂರು ಅರಮನೆಗೆ ಭೇಟಿ ನೀಡಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಲಮನಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ 2 ಲಾರಿಗಳು ಪಲ್ಟಿಯಾಗಿವೆ. ಲಾರಿಗಳು ಉರುಳಿ ಗೋವಾ ಬೆಳಗಾವಿ ಮಾರ್ಗದ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯನ್ನು ಪ್ರಸ್ತಾಪಿಸಿದ್ದಾರೆ. ಕೆಲವು ರಾಷ್ಟ್ರಗಳು ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುವ ಬಹಿರಂಗ ಬೆಂಬಲವನ್ನು ಸಹಿಸಿಕೊಳ್ಳಬಹುದೇ ಅಂತ ಕೇಳುವ ಮೂಲಕವಾಗಿ ಪಾಕಿಸ್ತಾನಕ್ಕೆ ಪರೋಕ್ಷ ಚಾಟಿ ಬೀಸಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಉಪಸ್ಥಿತಿಯಲ್ಲಿಯೇ ಮೋದಿ ಪಾಕ್ಗೆ ಚಾಟಿ ಬೀಸಿದ್ದಾರೆ. ಭಯೋತ್ಪಾದನೆಯಿಂದ ಕಳೆದ 4 ದಶಕಗಳಿಂದ ಭಾರತ ಹೊಡೆತ ತಿಂದಿದೆ, ಭಾರತಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಪಾಲುದಾರ ರಾಷ್ಟ್ರಗಳಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ಮನೆಯ ಗಣಪತಿ ವಿಸರ್ಜನೆಗೆ ಮಕ್ಕಳಿಬ್ಬರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗಣಪತಿಯನ್ನ ವಿಸರ್ಜಿಸಬಾರದು ಅಂತ ಗಣಪತಿಯನ್ನ ಹಿಡ್ಕೊಂಡು ಕಣ್ಣೀರು ಹಾಕಿದ್ದಾರೆ. ಸದ್ಯ ಮಕ್ಕಳು ಅಳುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.